ನಮಸ್ತೆ. ಓ ಮೈ ಇಂಡಿಯಾ. ಮೊದಲದಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ಈ ದೇಶದಲ್ಲಿ ಹುಟ್ಟೋಕ್ಕೆ ಯಾಕೆ ಪುಣ್ಯ ಮಾಡಿರ್ತೀವೋ ಅವ್ರಿಗೆ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಹುಟ್ಟಿದ್ರು ಕೂಡ ನೀನು ಈ ದೇಶದಲ್ಲಿ ಬದುಕೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನೆಲ ಕೆಲವನ್ನ ವಿದೇಶಕ್ಕೆ ಇಟ್ಟಿರುತ್ತೆ. ಅಂದರೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರೆ. ಅವರು ಈ ದೇಶದಲ್ಲಿ ಬಾಳಕ್ಕೆ ಯೋಗ್ಯತೆ ಇಲ್ಲ ಅಂತ ಅವರೇ ಈ ಭಾರತ ದೇಶನ ಕಳ್ಬಿಡ್ತದೆ. ಅವ್ರು ಏನೋ ನಾವು ವಿದೇಶದಲ್ಲಿ ಏನೋ ದಪ್ಪಾಕ್ತೀವಿ ಏನೋ ಮಾಡ್ತೀವಿ ಅಂತ ಹೋಗ್ಬೋದವರು. ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಅನ್ನ ತಿನ್ಕೊಂಡು ಈ ನೆಲದಲ್ಲಿ ಬಾಳ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತು ಈ ದೇಶದಲ್ಲಿ ಹುಟ್ಟಬೇಕಾದವರು ವಿದೇಶಗಳಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಈ ದೇಶದಲ್ಲಿ ಬದುಕಬೇಕು ಅನ್ನೋದು ಭಗವಂತ ಬರೀತಾನೆ. ಆ ಭಾರತಾಂಬೆ ಆ ವಿದೇಶದಲ್ಲಿ ಇರೋನ್ನ ಕರ್ಸ್ಕೊಂಡು ಇಲ್ಲಿ ನೆಲೆ ಕೊಟ್ಟಿದ್ದಾರೆ, ಇಲ್ಲಿ ಬದುಕು ಕೊಟ್ಟಿದ್ದಾರೆ. ಇವತ್ತು ನೂರಾರು ವಿದೇಶಿಯರು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಅದು ನಮ್ಮ ದೇಶದ ಪುಣ್ಯ, ಈ ನೆಲದ ಸೌಭಾಗ್ಯ. ಈ ನೆಲದ ಸೌಭಾಗ್ಯನ ಬೇರೆ ದೇಶದವರು ಬಂದು ನಮ್ಮ ದೇಶನ ಅರ್ಥ ಮಾಡಿಕೊಂಡು ನಮ್ಮ ದೇಶನ ಹೊಗಳ್ತಾರೆ. ಈ ದೇಶಕ್ಕೆ ಇನ್ನೊಂದು ಸವಿಶಾಗಿ ದೇಶ ಇಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ದೇಶದವು ಇಲ್ಲಿ ಹುಟ್ಟಿ ಈ ದೇಶನ ಹರಾಜಿಟ್ಟು ಬೇರೆ ಹೊರಗಡೆ ದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆನ ಹರಾಜು ಮಾಡ್ತಾರೆ. ಅಂಥವ್ರಿಗೆ ಒಂದು ಪಾಠ ಈ ನಮ್ಮ ಚಿತ್ರದಲ್ಲಿದೆ. ಮತ್ತೆ ಇಲ್ಲಿ ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ, ನಮ್ಮ ಭ್ರಷ್ಟ ವ್ಯವಸ್ಥೆನ ನಾವು ಸರಿ ಮಾಡ್ಬೇಕಂದ್ರೆ ನನಗೆ ಯಾಕೆ ನಮ್ಮಲ್ಲಿರೋದು ಒಂದೇ ಒಂದು ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಅಂದರೆ ನನಗೆ ಯಾಕೆ ಅದೇ ಅವನು ಕಚ್ಚೆ ಆಡ್ತಾನೆ ಬರ ನನಗೆ ಯಾಕೆ ಅದೇನೋ ಬಿದ್ದಿದೆ ನನಗೆ ಯಾಕೆ ಅದೇನೋ ಕಸ ಬಿದ್ದಿದೆ ನನಗೆ ಯಾಕೆ ಎಲ್ಲ ನನಗೆ ಯಾಕೆ ನನಗೆ ಯಾಕೆ ನನಗೆ ಯಾಕೆ ನನಗೆ ಯಾಕೆ ಅಂದರೆ ಮಾಡೋರು ಯಾರು? ಈಗ ನಮ್ಮ ಮನೇಲಿ ಏನೋ ಕಸ ಬಿದ್ದುಬಿಟ್ಟಿದೆ ಗುಡ್ಸೋರು ನನ್ನ ಮಗ ನನಗೆ ಯಾಕೆ ನನಗೆ ಯಾಕೆ ಎಲ್ಲರೂ ನನಗೆ ಯಾಕೆ ಅಂದರೆ ಮಾಡೋರು ಯಾರು? ಮನೇಲಿ ಅಚ್ಚುಕಟ್ಟು ಮಾಡೋರು. ಅಂದರೆ ದೇಶದಲ್ಲಿರೋ ಪರಿಸ್ಥಿತಿಗಳನ್ನ ಸರಿ ಮಾಡೋರು ಯಾರು? ನಮ್ಮ ದೇಶನ ಸರಿ ಮಾಡೋಕ್ಕೆ ಅಂತೇಳಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನಮಂತ್ರಿ, ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ, ತಾಲೂಕುಗಳು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಂಸದ MP, ತಾಲೂಕುಗಳಿಗೆ ಒಬ್ಬ MLA, ಗ್ರಾಮ ಪಂಚಾಯತಿಗಳಿಗೆ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಕೆಳಮಟ್ಟದಿಂದ ಪ್ರಧಾನಿವರೆಗೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಿವರೆಗೂ ನಮ್ಮ ದೇಶದ ವ್ಯವಸ್ಥೆ ಮಾಡಿದೆ. ಆಗ ನಮ್ಮ ದೇಶದ ಮುನ್ನಡೆಸೋಕ್ಕೆ ಆಗ್ತಾ ಇಲ್ಲ. ನಾವೇನು ಮಾಡಿದ್ದೀವಿ, ನಮ್ಮ 95% ಪ್ರಜೆಗಳನ್ನ 5% ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಿದ್ದಾರೆ ಅಂದರೆ ಬುಲ್ಶಿಟ್, ನಾಚಿಕೆ. ಇದು ಪ್ರಜಾಪ್ರಭುತ್ವ ದೇಶ ಅಂದರೆ ನಮ್ಮ ಪ್ರಜೆಗಳೇ ಪ್ರಭುಗಳಾಗಿರ್ಬೇಕು. ಅಂದರೆ ನಾವೇ ಪ್ರಜೆಗಳು ಪ್ರಭುಗಳಾಗಿರ್ಬೇಕಾದರೂ ನಾವು ಭಿಕ್ಷೆ ಕೊಟ್ಟು ಮತದಾನ ಕೊಟ್ಟು ಮಾಡಿರೋರು ನಮಗೆ ಸೇವಕರಾಗಿರ್ಬೇಕು ಹೊರತು ಅವ್ರನ್ನೇ ನಾವು ಪ್ರಜೆಗಳು ಮಾಡಿಬಿಟ್ಟು ಅವ್ರ ಗುಲಾಮರಾಗಿ, ಅವ್ರ ಅಡಿಗಳಾಗಿ, ಅವ್ರ ಸೇವಕರಾಗಿ ನಾವು ಪ್ರಜೆಗಳು ನಾವು ಬದುಕ್ತಾ ಇದ್ದೀವಿ. ಆ ಥರ ಕೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಈ ದೇಶದ ವ್ಯವಸ್ಥೆನ ಬದಲಾಯಿಸೋರು ಯಾರು ಅಂತ ಈಗ ಒಂದು ಒಬ್ಬ ಪ್ರಯತ್ನ ಮಾಡಿದ್ರೆ ಎಲ್ಲ ತಾನಿಗೆ ಒಂದು ಕೈ ಗೂಡಬೇಕು. ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಹನಿ ಗೂಡಿದ್ರೆ ಹಳ್ಳ. ನನಗೆ ಒಬ್ಬ ಒಂದು ಸಮಸ್ಯೆನ ಬಗೆಹರಿಸಿದ ಒಬ್ಬ ಪ್ರಯತ್ನ ಮಾಡಿದಾಗ ಹಲವಾರು ಕೈಗಳು ಜೋಡಿಸ್ಕೊತೇವೆ. ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದುಬಿಟ್ಟಿರ್ತದೆ. ನನಗೆ ಯಾಕೆ ಈ ಸೈಡ್ ಮಾಡ್ಕೊ ಹೋಯ್ತಾನೆ ಹೊರತು ಈ ಮರನ ಹೆಂಗೆ ಎತ್ತಿ ದಾರಿ ಮಾಡೋಂತ ಅವ್ನು ಮಾಡ್ಕೊಡೋದು. ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನಗೆ ಯಾಕೆ ಒಂದು ಚಿಕ್ಕ ಹುಡುಗ, ಒಂದು ಪುಟಾಣಿ ಹುಡುಗ, ಒಂದು ಸ್ಕೂಲ್ ಹುಡುಗ ಬಂದ್ಬಿಟ್ಟು ಆ ಮರನ ಜೊಂಬೆ ಇಡ್ತಾನೆ, ಎತ್ತಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಕೈಲಿ ಆಗಲ್ಲ. ಪ್ರಯತ್ನ ಪಟ್ಟ ಅವನ ಕೈಲಿ ಆಗ ಮಗು ಆ ಮರನ ಸೈಡ್ ಗೀಡಕ್ಕೆ ಪ್ರಯತ್ನ ಪಡ್ತಿರೋದು ನೋಡು. ಒಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ, ಇನ್ನೊಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ. ಆಗ ನೂರಾರು ಜನ ಸೇರ್ಕೋತಾರೆ, ಸಾವಿರಾರು ಜನ ಸೇರ್ಕೊಂಡು ಆ ಮರನ ರಸ್ತೆಯ ಪಕ್ಕಕ್ಕೆ ಇಡ್ತಾನೆ. ಆಗ ಜನಸಂಚಾರ ತಾನಾಗೇ ಆಗುತ್ತೆ. ಇದು ಒಂದು ಮಗು, ಆ ಮಗು ಮನಸ್ಕೊಟ್ಟೋದಕ್ಕೆ ಈ ವ್ಯವಸ್ಥೆ ಆಯಿತು. ಹಾಗೆ ಪ್ರತಿಯೊಬ್ಬರು ಅವರು ಒಬ್ಬ ಇವತ್ತು ಗಾಂಧಿ ಮಹಾತ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ತಾವು ಮುಂದೆ ನಿಂತ್ಕೊಳ್ಳೋಕ್ಕಾಗಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಒಂದಾದ್ರು, ಒಗ್ಗಟ್ಟಾಯಿತು. ನಮ್ಮ ಬ್ರಿಟಿಷ್ನರಿಂದ ನಮ್ಮ ಭಾರತನ ನಮ್ಮ ಕೈವಶ ಮಾಡಿಕೊಂಡು ಆ ರೀತಿಯಾಗಿ ಬಂಧುಗಳೇ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅದು ಇದರ ಅರ್ಥನ ನಾವು ಪ್ರತಿಯೊಬ್ಬ ನಾನು ಭಾರತೀಯ, ಈ ದೇಶದಲ್ಲಿ ಹುಟ್ಟಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ನಮ್ಮ ಪಿಕ್ಚರ್, ನಮ್ಮ ಸಿನಿಮಾನ ನೋಡಿ ಈಚೆಗೆ ಬಂದಮೇಲೆ ಅವನು ವಿದೇಶಕ್ಕೆ ಹೋಗೋದನ್ನೇ ಬಿಟ್ಬಿಡ್ಬೇಕು. ಅವನು ವಿದೇಶದ ವ್ಯಾಮೋಹನೇ ಬಿಟ್ಬಿಡ್ಬೇಕು. ಇದೊಂದು ಸಬ್ಜೆಕ್ಟು, ನೂರಾರು ಕಥೆಗಳನ್ನ, ನೂರಾರು ಸಮಸ್ಯೆಗಳನ್ನ ನಾನು 2 ಗಂಟೆ 10 ನಿಮಿಷದಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಪ್ರತಿಯೊಬ್ಬರು ಈ ದೇಶ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ರಾಜ್ಯನೇ ಸರಿ ಇಲ್ಲ. ಫಸ್ಟು ನಾವು ಸರಿಯಾಗಬೇಕು.
ಫಸ್ಟು ನಮ್ಮಲ್ಲಿರೋ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಈ ಅದು ಇದು ಏನೇನೋ ಭ್ರಷ್ಟಾಚಾರ, ಈ ತಂಬಾಕು ಹಾಕೋದು, ಸಿಗರೇಟ್ ಸೇಯೋದು, ಡ್ರಿಂಕ್ಸ್ ಮಾಡೋದು, ಇವೆಲ್ಲ ಒಂಥರ ಭ್ರಷ್ಟಾಚಾರಗಳು. ಅವು ನಮ್ಮ ದೇಹನ ಒಪ್ಪಬಿಟ್ಟು ನಮ್ಮನ್ನ ತಿಂತಾ ಇರ್ತವೆ. ಆಗ ನಾವೇನು ಮಾಡಬೇಕು? ಫಸ್ಟು ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು. ಆರೋಗ್ಯ ನಮ್ಮ ಸಮಾಜ, ನನ್ನ ದೇಹನೇ ನಮ್ಮ ಸಮಾಜನ ಸರಿ ಮಾಡ್ಕೋಬೇಕು. ನಾವು ಸರಿಯಾಗಬೇಕು, ಆಮೇಲೆ ಸಮಾಜ ಸರಿಯಾಗುತ್ತೆ, ಆಮೇಲೆ ದೇಶ ಸರಿಯಾಗುತ್ತೆ, ಪ್ರಪಂಚ ಸರಿಯಾಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು. ಫಸ್ಟ್ ನಾವು ಬದಲಾವಣೆ ಆಗಬೇಕು. ಫಸ್ಟ್ ನಾವು ನೋಡಬೇಕು, ಅವನು ಆ ಥರ ಬದುಕ್ತಾ ಇದ್ದಾನೆ, ಅವ್ನು ಕಾಸು ತಗೊಂಡಿದ್ದಾನೆ, ಬಂಗ್ಲೆ ತಗೊಂಡಿದ್ದಾನೆ, ನಾನು ನಡ್ಕೊಂಡು ತಿರುಗ್ತಾ ಇದ್ದೀನಿ, ಬಡ್ತಂದಲ್ಲಿ ಇದ್ದೀನಿ, ಸೊಸೈಟಿ ಹೇಗೆ ತಿಂತಾ ಇದ್ದೀನಿ, ಅವನು ರೇಷನ್ ಕಾರ್ಡೇ ಮಾಡಿಸಿಲ್ಲ, ಅವನು ಬ್ಯೂಟಿ ರೈಸ್ ತಿಂತ ಬದುಕ್ತಾ ಇದ್ದಾನೆ, ಅವನ ಮಕ್ಕಳಿಗೆ ಆ ಥರ ಲೈಫು, ನನ್ನ ಮಕ್ಕಳಿಗೆ ಈ ಥರ ಲೈಫು. ಯಾಕೆ ಅಂದರೆ ನಾನು ಮಾಡಿರೋ ತಪ್ಪು, ನಾನು ಯೋಚನೆ ಮಾಡ್ತಿರೋ ತಪ್ಪಿನಿಂದ ಇವತ್ತು ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದು ಸಣ್ಣ ಉತ್ಕತೆ ಹೇಳಿ ಮುಗಿಸ್ತೀನಿ. ನಾವು ಮತ್ತೆ ಒಬ್ಬ ಅಪ್ಪ ಹೇಳ್ತಾನೆ, ಜನನೇ ಸರಿ ಇಲ್ಲ ಅಂತಾನೆ. ಈ ಮಗ ಹೇಳ್ತಾನೆ, ಯಾವಾಗ ಪ್ರಪಂಚನೇ ಸರಿ ಇಲ್ಲ ಅಂತಾನೆ. ಆವಾಗ ಅಪ್ಪ ಏನ್ ಮಾಡ್ತಾನೆ, ಮಗನಿಗೆ ಒಂದು ಪ್ರಪಂಚದ ಭೂಪಟನ ಅರ್ಜಿ 108 ಪೀಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಜೋಡ್ಸಪ್ಪ ಇದ ಅಂತಾನೆ. ಆಗ ಮಗು ಜೋಡಿಸ್ತದೆ. ಆ ಪ್ರಪಂಚ ತಾನು ಬರಲ್ಲ. ಒಂದ್ ಕಡೆ ಶ್ರೀಲಂಕಾ ಆದ್ರೆ, ಇನ್ ಕಡೆ ಇಂಡಿಯಾ, ಒಂದು ದೇಶ, ಇನ್ ಕಡೆ ಜಪಾನು. ಜೋಡ್ಸಕ್ಕೆ ಆಗಲ್ಲ. ಅಪ್ಪ ನಾನು ಸೋದೆ ಅಪ್ಪ, ನಮ್ಗೆ ಜೋಡ್ಸಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಅವ್ರ ಅಪ್ಪ ಹೇಳ್ತಾನೆ, ಮುಚ್ಚು, ಅದೆಲ್ಲನೂ ಮುಚ್ಚಾಕು ಪೀಸ್ಗಳು, ಅದರಲ್ಲಿ ಮನುಷ್ಯ ಇರ್ತಾನೆ, ಅದನ್ನ ಜೋಡಿಸೋದಾಗ ಆ ಹುಡುಗ ಆ ಪೀಸ್ಗಳನ್ನೆಲ್ಲ ಮುಚ್ಚಾಕಿ ಒಂದು ತಲೆ, ಗುಡೆ, ಕೈ, ಕಾಲು ಎಲ್ಲೆಲ್ಲಿ ಬರ್ತವೆ ಎಲ್ಲರೂ ಮಾಡ್ತಾನೆ. ಆಗ ಮನುಷ್ಯ ಸರಿಯಾಗುತ್ತೆ. ಓ ಅಪ್ಪ, ಮನುಷ್ಯನ ಪಾರ್ಟಿ ಎಲ್ಲ ಜೋಡಿಸಿದೆ, ಎಲ್ಲ ಮನುಷ್ಯ ಸರಿಯಾಗುತ್ತ ಅಂತ ಹೇಳ್ತಾನೆ. ಆಗ ಅವರಪ್ಪ ಅದನ್ನ ಮುಚ್ಚಾಕು ಅಂತ ಹೇಳ್ತಾನೆ. ಮುಚ್ಚಾಕ್ತಾನೆ. ಓ ಅಪ್ಪ, ಪ್ರಪಂಚ ತಾನಾಗೆ ಸರಿಯಾಗ್ಬಿಟ್ಟಿದೆ ಅಂತಾಗ ಅವಾಗ ಅವರಪ್ಪ ಹೇಳ್ತಾನೆ, ಅದೇ ಮಗನೇ, ಮೊದಲು ಮನುಷ್ಯ ಸರಿಯಾದ್ರೆ ಪ್ರಪಂಚ ತಾನಾಗೆ ಸರಿಯಾಗತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಆಗಸ್ಟ್ 15ಗೆ ನಮ್ಮ ಸಿನಿಮಾನ ರಿಲೀಸ್ ಮಾಡ್ಬೇಕನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದ್ದಾರೆ, ಈ ಕತೆ ಕಂಟೆಂಟ್ಸ್ ಏನು ಅಂತ ಲೀಕ್ ಔಟ್ ನಾವು ಇದುವರೆಗೂ ಮಾಡಿಲ್ಲ. ನಾನು ಬೇರೆ ಒಂದು ಹೊಸ ವಿಭಿನ್ನ ಪ್ರಯತ್ನದಲ್ಲಿ ನಾನು ಮಾಡಕ್ ಹೋಗಿದ್ದೀನಿ. ಪ್ರತಿಯೊಬ್ಬರು ಕಾಮ, ಕ್ರೋಧ, ಮೋಹ, ಲೋಭ, ಈ ಸಂಸಾರದ ಬಗ್ಗೆ ಆ ಕತೆ, ಈ ಕತೆ, ಪ್ರೇಮ ಕತೆ, ಸ್ನೇಹ, ಬಾಂಧವ್ಯ, ಇವೆಲ್ಲ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯೂನಿವರ್ಸಲ್ ಕತೆ, ಒಂದು ದೇಶದಲ್ಲಿ ಕತೆ. ನಮ್ಮ ಕತೆ, ನಮ್ಮ ಒಂದು ಸಿನಿಮಾನ ನೋಡೋ ಪ್ರತಿಯೊಂದು ಪ್ರೇಕ್ಷಕ ನಾನು ಇವತ್ತಿಂದ ಬದಲಾಗಬೇಕು, ನನ್ನ ದೃಷ್ಟಿಕೋನನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರಯತ್ನನ ನಾನು ಸಾಧ್ಯವಾದ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕಾಗಿತ್ತು. ನನ್ನ ಸ್ನೇಹಿತ ರತನ್ ದೇವ್ ಅವರು, ನಾವು ಡಿಗ್ರಿ ಓದಬೇಕಾದ್ರೆ ನನ್ನ ಕಲೆನ ಗುರ್ತಿಸಿ, ನನಗೆ ತುಂಬ ಬಡತನ, ನಮಗೇನೂ ಇಲ್ಲ, ನಮಗೆ ಚಪ್ಪಲಿನೂ ಇಲ್ಲದೆ ಓಡಾಡ್ತಿದ್ದೆ, ಬಟ್ಟೆನೂ ಇಲ್ಲದೆ ಓಡಾಡ್ತಿದ್ದೆ. ಅಂಥದ್ರಲ್ಲಿ ನನ್ನ ಸ್ನೇಹ ನನಗೆ ಗುರ್ತಿ ಆ ಟೈಮಲ್ಲಿ ನನ್ನ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿ ನನಗೊಂದು ನೆರವಾಗಿದ್ದು, ನನ್ನಲ್ಲಿರೋ ಕಲೆನ ಗುರ್ತಿಸಿ ಭಾರತ ಮಗಳ ಕಗ್ಗೋಲೆ ಅಂದ್ಬಿಟ್ಟು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು. ಅದಾದ್ಮೇಲೆ ನನ್ನ ಸ್ನೇಹಿತನ ನಾವು ಡಿಗ್ರಿ ಆದ್ಮೇಲೆ ದೂರ ಆಗ್ಬಿಟ್ಟು 20 ವರ್ಷಗಳು ದೂರ ಆದ. ಅವರೆಲ್ಲವರಿಂದ ನಂಗೆ ಗೊತ್ತಿಲ್ಲ, ನನ್ನ ಪಾಡು ನಂಗು. ಆಮೇಲೆ ನಮ್ಮ ಲಯನ್ ವೆಂಕಟೇಶ್ ಸಾವು ಇಂಥವ್ರು ನಮ್ಗೊಂದು ಆಶ್ರಯ ಕೊಟ್ಟು ಅವತ್ತಿಂದ ಪ್ರತಿಯೊಬ್ಬರು ನನಗೆ ಕೈ ಹಿಡಿದು ನನಗೆ ಬದುಕು ಕೊಟ್ಟವ್ರೆ, ನನಗೆ ಜೀವನ ಕೊಟ್ಟವ್ರೆ. ಇದುವರೆಗೂ ನಾನು ಇಲ್ಲಿ ಬದುಕ್ತೀನಿ ಅಂದರೆ ನನ್ನ ಒಂದು ಸ್ನೇಹ ಸಂಬಂಧಗಳೇ ನಾನು ಇವತ್ತು ಬದುಕ್ತಾ ಇರೋದು. ಅಂತೇಳಿ ಇವತ್ತು ರತನ್ ದೇವ್ ಸಿಕ್ಕಾಗ ಎಲ್ಲೋ ಒಂದ್ಸಲ ಸಿಕ್ಕು, ಗಾಡಿ ಗಿಫ್ಟ್ ಏನೋ ಸಿಕ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಯಾರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಅವ್ರು ಗುರ್ಸಿ, ಸಾರ್ ನಿಮ್ಮ ವಾಯ್ಸ್ ಕೇಳಿ ಬಂದೆ, ನೀವು ಕೃಷ್ಣಮೂರ್ತಿ ಅಲ್ವ ಸರ್, ಅಲ್ಲಿ ತರಿಸ್ಕೊಂಡು ಅದು ಮಾಡಿ ಇನ್ನೂ ಹಿಂಗೆ ಇದ್ದಿರಲ್ಲ ಸರ್, ಯಾಕೆ ಸರ್ ಇವತ್ತು ಭಗವಂತ ನನಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾನೆ, ನಿಮ್ಮ ಕಲೆನ ಏನು ಅಂತ ತೋರಿಸ್ಬೇಕು ಸರ್, ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಅವತ್ತು ನನ್ನ ಕರ್ಕೊಂಡು ಬಂದು ಇವತ್ತು ಈ ವೇದಿಕೆ ಬರೋ ಮಟ್ಟಿಗೆ ಈ ಒಂದು ಟ್ರೈಲರ್ ಬಿಡುಗಡೆ ಆಗಿ ಒಂದು ಸಿನಿಮಾ ಬಿಡುಗಡೆ ಆಗೋ ಮಟ್ಟಿಗೆ ಇವರು ತಂದಿದ್ದಾರೆ. ಇವ್ರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.